ಮೋಸ ಮಾಡ್ತೀರಾ, ಅದೇ ಕೆಲಸ ಆಗಿರುತ್ತೆ. ಖುಷಿ ಕೊಡ್ತಾ ಇರತ್ತೆ, ಕಿಕ್ಕು ಕೊಡ್ತಾ ಇರತ್ತೆ. ನೊಂದ ಮನಸ್ಸುಗಳಿಗೆ, ಬೇಸತ್ತ ಹೃದಯಗಳಿಗೆ ತಂಗಾಳಿ ತಂಪಿನಲ್ಲಿ ಈ ನಿಮ್ಮ ಪ್ರೀತಿ ಹುಡುಗ ಮಾಡುವಂಥ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇವತ್ತು ಪ್ರೀತಿ ಅನ್ನೋದು ಒಂದು ಮೋಸ, ಸ್ಕ್ಯಾಮ್ ಆಗಿಬಿಟ್ಟಿದೆ. ಯಾವುದೋ ಒಬ್ಬ ವ್ಯಕ್ತಿನ ಮೋಸ ಮಾಡೋಕ್ಕೂ ಮುಂಚೆ 2 ವಿಚಾರಗಳನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಜಸ್ಟ್ ಮೋಸ ಅಂತ ಅನ್ನಿಸ್ತಾ ಇರುತ್ತೆ. ಮೋಸ ಮಾಡ್ತೀರಾ, ಅದೇ ಕೆಲಸ ಆಗಿರುತ್ತೆ, ಖುಷಿ ಕೊಡ್ತಾ ಇರತ್ತೆ, ಕಿಕ್ಕು ಕೊಡ್ತಾ ಇರತ್ತೆ. ಆದರೆ ಮೋಸಕ್ಕೊಳಗಾಗಿರ್ತಾನಲ್ಲ ವ್ಯಕ್ತಿ, ಸೊ ಆ ವ್ಯಕ್ತಿಯ ಪ್ಲೇಸಲ್ಲಿ ಸ್ವಲ್ಪ ನಿಂತ್ಕೊಂಡು ವಿಚಾರ ಮಾಡಿ. ಈ ಒಂದು ವಿಡಿಯೋ ಒಳಗಡೆ 2 ವಿಚಾರನ ಶೇರ್ ಮಾಡ್ತಾ ಇದ್ದೀನಿ. ಮೋಸ ಮಾಡೋಕ್ಕೂ ಮುಂಚೆ 2 ವಿಚಾರಗಳನ್ನ ನೆನ್ಪಿಟ್ಕೊಂಡು ಆದಮೇಲೆ ನಿಮಗೆ ಸರಿ ಅನ್ಸಿರಬೇಕಾದ್ರೆ ಮೋಸ ಮಾಡಿ. ಫಸ್ಟ್ ಒನ್, ಯಾರಿಗೆ ನೀವು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ ಆ ವ್ಯಕ್ತಿಯ ಜೀವ ಆಗಲಿ ಜೀವನ ಆಗಲಿ ನಿಮ್ಮ ಕೈನಲ್ಲಿರುತ್ತೆ ಸ್ನೇಹಿತರೆ. ಏನು ಜೀವನ ಒಂಥರ ಮಾತಾಡ್ತಾರೆ ಅಂತ ಅನ್ಕೊಂಬೇಡಿ. ನೋಡಿ, ಎಷ್ಟೋ ಪುಣ್ಯದ ಮೇಲೆ ಅಂದರೆ ಎಷ್ಟೋ ಜನ್ಮಗಳ ನಂತರ ಮನುಷ್ಯ ಜನ್ಮ ಸಿಕ್ಕಿರುತ್ತೆ ಮನುಷ್ಯನಿಗೆ ಅಲ್ವಾ. ತಂದೆ ತಾಯಿಗಳು ಎಷ್ಟೋ ದೇವರುಗಳಿಗೆ ಹರಕೆ ಗಟ್ಟಿ ವ್ರತಗಳನ್ನು ಮಾಡಿ ಒಂದು ಜೀವ ಅಂದರೆ ಮಕ್ಕಳನ್ನು ಪಡೆದಿರ್ತಾರೆ. ಆ ಮಕ್ಕಳು ದೊಡ್ಡವರಾದ ನಂಬಿ ಪ್ರೀತಿ ಅನ್ನೋ ವಿಚಾರಕ್ಕೆ ಸಿಕ್ಕಾಕೊಂಡಿರ್ತಾರೆ. ಅಂದರೆ 9 ತಿಂಗಳು ಆ ತಾಯಿಯಾದಂಥವಳು ಗರ್ಭದಲ್ಲಿ ಇಟ್ಕೊಂಡು, ಹೊಟ್ಟೆಯಲ್ಲಿ ಇಟ್ಕೊಂಡು ಜೀವ ಕೊಟ್ಟು 22-23 ವಯಸ್ಸಿಗೆ ಬಂದಮೇಲೆ ಎಷ್ಟೋ ಜನ ನಿಯತ್ತಾಗಿ, ಅಂದರೆ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಪ್ರೀತಿ ಮಾಡಿ ಇದೇ ನಿಜವಾದ ಪ್ರೀತಿ ಅಂದ್ಕೊಂಡು ನಿಮ್ಮಂಥ ಮೋಸ ಮಾಡೋ ವ್ಯಕ್ತಿಗಳಿಗೆ ನಂಬ್ಕೊಂಡು, ನಿಜವಾದ ಪ್ರೀತಿ ಅಂದ್ಕೊಂಡು ಅವ್ರು ಸತ್ತೋಗ್ಬಿಡ್ತಾರೆ. ಅಲ್ಲಿ ನಿಮ್ಮಿಂದ ಒಂದು ಜೀವ ಹೊರಟೋಗುತ್ತೆ. ಅದ್ರ ಪಾಪ ಸುಮ್ಮನೆ ಬಿಡೋದಿಲ್ಲ ನಿಮಗೆ. 1 and 2ನೇ ಜೀವನ ಅಂದರೆ ಬಾಳಿಗೆ ಬದುಕಬೇಕು, ಈ ಜೀವನ ಹಂಗೆ ಮಾಡಬೇಕು, ಹಿಂಗಿರ್ಬೇಕು ನನ್ನ ಲೈಫು ಅಂತ ಸಾವಿರಾರು ಕನಸು ಕಟ್ಟಿರ್ತಕ್ಕಂಥ ಜೀವ ಇರುತ್ತದು. ಅವರ ಜೀವನನ ಹಾಳು ಮಾಡಿಬಿಡ್ಬೇಡಿ. ಆ್ಯಂಡ್ 2ನೇ ವಿಚಾರ ಏನು ಅಂತ ಹೇಳಿದ್ರೆ, ಏನು ಇನ್ನೊಬ್ರಿಗೆ ಮೋಸ ಮಾಡ್ತೀರಾ, ಅದೇ ಕೆಲಸ ನೀವು ನಿಯತ್ತಾಗಿದ್ದು ಅವ್ರು ನಿಮಗೆ ಮೋಸ ಮಾಡಿದ್ರೆ ಹೇಗಿರುತ್ತೆ? ಸ್ವಲ್ಪ ಫೋಕಸ್ ಮಾಡಿ ನಾನು ಹೇಳುವಂಥ ಏನು ವಿಚಾರ ಇದೆಯಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಮನುಷ್ಯರು. ಹಬ್ಬ ಆದರೆ ಮೋಸ ಮಾಡ್ತೀರಾ, ಎಷ್ಟು ಜನರಿಗೆ ಮೋಸ ಮಾಡೋಕ್ಕೆ ಸಾಧ್ಯ? ಆ ಕರ್ಮ ನಿಮಗೆ ರಿಟರ್ನ್ ಬರದೆ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ತೋರಿಸುತ್ತೆ ಯಾವುದೋ ಒಂದು ರೂಪದಲ್ಲಿ. ಇವ್ರಿಗೆ ಮೋಸ ಮಾಡ್ತೀರಾ, ಇನ್ನೊಬ್ರಿಗೆ ಮೋಸ ಮಾಡ್ತೀರಾ, ಇನ್ನೊಬ್ರಿಗೆ ಮೋಸ ಮಾಡ್ತೀರಾ. ಇದು ಒಂದು ಬದುಕಾ? ಮೋಸ ಮಾಡುವಂಥ ವ್ಯಕ್ತಿಗಳು ದಯವಿಟ್ಟು ಈ ಒಂದು ಮುಸ್ಸಂಜೆ ಮಾತಲ್ಲಿ ಏನು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಇನ್ನೊಬ್ಬರಿಗೆ ಯಾರಿಗೋ ಮೋಸ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ, ಇದು ಸರಿನಾ? ಅಥವಾ ಅಕ್ಕ ತಂಗಿ ಎಲ್ರಿಗಿರ್ತಾರೆ, ಅಣ್ಣ ತಮ್ಮಂದ್ರೆ ಎಲ್ರಿಗಿರ್ತಾರೆ, ಅವ್ರ ಜೀವನ ಹಾಳು ಮಾಡಿದ್ರೆ ಭಗವಂತ ಮೆಚ್ತಾನ? ಪ್ರೀತಿ ಮಾಡುವಾಗ ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಿಂತ ಮುಂಚೆನೆ 100 ಸಲ ಯೋಚನೆ ಮಾಡಿ ಅಲ್ಲಿಂದ ವಾಪಸ್ ಕಳಿಸ್ಬೇಡಿ. ನನ್ನ ಲೈಫಿಗೆ ಬರಬೇಡ ಅಂತೇಳಿ ಒಪ್ಕೊಂಡ ಮೇಲೆ ದಯವಿಟ್ಟು ಮೋಸ ಮಾಡಬೇಡಿ. ಜೀವನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಸ್ನೇಹಿತರೆ. ಈ ಮಾತನ್ನು ಕೇಳ್ತಾ ಇದ್ರೆ ಮುಸ್ಸಂಜೆ ಮಾತು ನುಡಿಗಳಲ್ಲಿ ಕೇಳ್ತಾ ಇರಿ. ಆ್ಯಂಡ್ ಈ ಒಂದು ಮುಸ್ಸಂಜೆ ಮಾತು ಕಾರ್ಯಕ್ರಮ ಇರೋದು ನೊಂದಿರತಕ್ಕಂಥ ಮನಸ್ಸುಗಳಿಗೆ, ಬೇಸತ್ತ ಹೃದಯಗಳಿಗೆ ಸದಾ ಮುಸ್ಸಂಜೆ ಮಾತು ಈ ನಿಮ್ಮ ಪ್ರೀತಿ ಹುಡುಗ ಜೈ ನಿಮ್ಮೊಟ್ಟಿಗೆ ಇರ್ತಾನೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ವಿಡಿಯೋ ಅನಿಸಿಕೆನ ಕೇಳುಗರಲ್ಲಿ ನೋಡುಗರಲ್ಲಿ ಒಂದೇ ಒಂದು ಕೇಳ್ತೀನಿ, ನಿಮಗೆ ನಿಜವಾಗ್ಲೂ ನನ್ನ ಮಾತುಗಳು ನಿಜ ಅನಿಸಿದಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಮುಸ್ಸಂಜೆ ಮಾತು ಟಾಪಿಕಲ್ಲಿ ಮತ್ತೊಂದು ಸಂಚಿಕೆನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.